ಬಿಜೆಪಿಗೆ ಒಂದು ಸುದೀನ ಇವತ್ತು. ಪ್ರಮುಖವಾಗಿ ದೇಶದ ಗಮನವನ್ನು ಸೆಳೆದಂತಕ್ಕಂಥದ್ದು ಪಶ್ಚಿಮ ಬಂಗಾಳದ ಚುನಾವಣೆ. ಇಡೀ ದೇಶ, ಇಡೀ ಪ್ರಪಂಚ, ಎಸ್ಪೆಷಲಿ ಬಾಂಗ್ಲಾದೇಶ, ಪಾಕಿಸ್ತಾನನೂ ಕೂಡ ಈ ರಿಸಲ್ಟು ಬಾಂಗ್ಲಾದೇಶಕ್ಕೂ ಆಘಾತ ಆಗಿದೆ, ಪಾಕಿಸ್ತಾನಕ್ಕೂ ಆಘಾತ ಆಗಿದೆ. ಅಸ್ಸಾಮಲ್ಲಿ ಬಿಜೆಪಿ ದೊಡ್ಡ ಬಹುಮತದೊಂದಿಗೆ ಈಗಿರೋ ಟ್ರೆಂಡಲ್ಲಿ ಲೀಡ್ ಬರ್ತಾ ಇದೆ, ಟ್ರೆಂಡ್ ಲೀಡ್. ಅದೇ ರೀತಿ ವೆಸ್ಟ್ ಬೆಂಗಾಲಲ್ಲೂ ಕೂಡ ಬಿಜೆಪಿ ಟ್ರೆಂಡು ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಮತ್ತು ಪುದುಚೇರಿಯಲ್ಲಿ ಕಳೆದ ಬಾರಿನೂ NDA ಸರ್ಕಾರ ಇತ್ತು, ಈ ಬಾರಿನೂ NDA ಸರ್ಕಾರ ದೊಡ್ಡ ಅಂತರದಲ್ಲಿ NDA ಸರ್ಕಾರ ಬರ್ತಾ ಇದೆ. ತಮಿಳುನಾಡಲ್ಲಿ ಬಿಜೆಪಿ ಮತ್ತು ಅಣ್ಣಾ DMK ವಿಚಾರವಾಗಿ ಮಾಧ್ಯಮದಲ್ಲಿ, ಸಮೀಕ್ಷೆಗಳಲ್ಲಿ ಎಲ್ಲರೂ ಕೂಡ 10, 15, 20 ಈ ಥರ ಸ್ಥಾನಗಳನ್ನು ತೋರಿಸ್ತಾ ಇದೆ. ಒಂದೇ ಒಂದು ಸಮೀಕ್ಷೆ ಬಿಟ್ಟರೆ ಇನ್ನೆಲ್ಲನೂ ಕೂಡ DMK ಗೆಲ್ಲುತ್ತೆ, DMK. ಈಗ DMK ಒಂದು ರೀತಿ ಹತಾಶ ಮನೋಭಾವದಲ್ಲಿ ಗೂಡು ಸೇರಿದ್ದಾರೆ. ಇವತ್ತು ಅಣ್ಣಾ DMK, NDA ಒಳ್ಳೆಯ, ನಾವು ಬಯಸಿದ್ದಕ್ಕಿಂತ ಹೆಚ್ಚು ಲೀಡ್ ಬರ್ತಾ ಇದ್ದೇವೆ. ಅದೇ ರೀತಿ ಕೇರಳದಲ್ಲೂ ಕೂಡ ಬಿಜೆಪಿ ತನ್ನ ಖಾತೆಯನ್ನು ಪ್ರಾರಂಭ ಮಾಡುವಂಥ ಒಂದು ಉದ್ದೇಶ ಕಾಣ್ತಾ ಇದೆ. ಒಟ್ಟಾರೆ ಇವತ್ತು ನಮಗೆ ಭಾಳ ಇಂಪಾರ್ಟೆಂಟ್ ಇದ್ದಿದ್ದು ವೆಸ್ಟ್ ಬೆಂಗಾಲು ಮತ್ತು ಅಸ್ಸಾಂ. ಯಾಕಂದರೆ ನಮ್ಮ ಗಡಿಯಲ್ಲಿ ಕಳೆದ 20 ವರ್ಷದಿಂದನೂ ಕೂಡ ನಾವು ಬಾಂಗ್ಲಾದೇಶ ಮತ್ತು ಭಾರತದ ಗಡಿಯ ಬೇಲಿ ಹಾಕೋಕ್ಕೆ ಮಮತಾ ಬ್ಯಾನರ್ಜಿಯವರು ಬಿಟ್ಟಿರಲಿಲ್ಲ. ಸುಮಾರು 2 ಕೋಟಿಯಷ್ಟು ಬಾಂಗ್ಲಾದೇಶಿಯರು ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್ ಮತ್ತು ದೇಶದ ಎಲ್ಲ ಭಾಗ, ಕರ್ನಾಟಕದಲ್ಲೂ ಕೂಡ ಒಂದು 10 ಲಕ್ಷ ಜನ ಬಂದು ಸೇರ್ಕೊಂಡಿದ್ದಾರೆ. ಅಲ್ಲಿನ MP, ಬಾಂಗ್ಲಾದೇಶದ MP ಪಾರ್ಲಿಮೆಂಟಲ್ಲಿ ಭಾಷಣ ಮಾಡಿದರೆ, ಇನ್ಮೇಲೆ ಯಾರು ನುಸುಳುಕೋರು ಭಾರತಕ್ಕೆ ಹೋಗಿದ್ದು ಅವರೆಲ್ಲ ವಾಪಸ್ ಬಂದರೆ ನಮ್ಮ ಗತಿ ಏನು ಅಂತ. ಅಂದರೆ ಆ ರೀತಿ ಭಯ. ಮಮತಾ ಬ್ಯಾನರ್ಜಿ ಅಂದರೆ ನುಸುಳುಕೋರರಿಗೆ ಸ್ವರ್ಗ ಮಾಡಿದರು. ಮಮತಾ ಬ್ಯಾನರ್ಜಿ ಅಂದರೆ ದೇಶದ್ರೋಹಿ ಚಟುವಟಿಕೆಗಳನ್ನು ಮಾಡುವಂಥ ಬಾಂಗ್ಲಾದೇಶಿಯರಿಗೆ ಒಂದು ರೀತಿ ಬಾಗಿಲು ತೆಗೆದಿದ್ರು. ಇವತ್ತು ಆ ಬಾಗಿಲುಗಳೆಲ್ಲ ಬಂದಾಗುವಂಥ ಒಂದು ಸನ್ನಿವೇಶ ದೇಶದ ಭದ್ರತೆಗೆ, ಇವತ್ತು ಈ ಚುನಾವಣೆ ದೇಶದ ಭದ್ರತೆಗೆ ದೊಡ್ಡ ಒಂದು ಹಾದಿಯನ್ನು ಮಾಡಿಕೊಟ್ಟಿದೆ, ಸುವರ್ಣ ಹಾದಿ ಇದು. ಇದರಿಂದ ನಮ್ಮ ದೇಶಕ್ಕೆ ನುಸುಳುಕೋರಾಗಿ ಬಂದು ದೇಶದಲ್ಲಿ ಭಯೋತ್ಪಾದನೆಗಳನ್ನೇನು ಮಾಡ್ತಾಯಿದ್ರು ಅದಕ್ಕೆ ತಡೆ ಬೀಳುವಂಥ ಕಾಲ ಸನ್ನಿಹಿತ ಆಗಿದೆ. ಇವತ್ತಿರೋ ಟ್ರೆಂಡ್ ಪ್ರಕಾರ, ಈಗಿರೋ ಟ್ರೆಂಡ್ ಪ್ರಕಾರ ದೇಶದಲ್ಲಿ ಬಿಜೆಪಿ, ನರೇಂದ್ರ ಮೋದಿ, ಅಮಿತ್ ಶಾ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಬಿಜೆಪಿಯ ಅಧ್ಯಕ್ಷ ನವೀನ್ ಅವರು, ಎಲ್ಲರೂ ಕೂಡ ಇವರೆಲ್ಲರ ನೇತೃತ್ವದಲ್ಲಿ ನರೇಂದ್ರ ಮೋದಿಯವರ ವರ್ಚಸ್ಸಿಂದ ಇವತ್ತು ದೇಶದಲ್ಲಿ ಬಿಜೆಪಿಯ ದೊಡ್ಡ ಅಲೆ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಕರ್ನಾಟಕದಲ್ಲಿ 2 ಬೈ ಎಲೆಕ್ಷನ್ ನಡೀತಾ ಇತ್ತು. ಆ ಬೈ ಎಲೆಕ್ಷನ್ನಲ್ಲೂ ಕೂಡ ಕಾಂಗ್ರೆಸ್ ಒಂದು ರೀತಿ ಕುತಂತ್ರ ಮಾಡಿದೆ. ಆದರೂ ಕೂಡ ನಾವು 1 ಸೀಟ್ ಆದರೂ, 2 ಪ್ರಯತ್ನ ನಡೀತಾ ಇದೆ, 1 ಸೀಟ್ ಆದರೂ ಗೆಲ್ಲುವಂಥ ವಾತಾವರಣ. ನಾನಲ್ಲಿ ನಮ್ಮ ಸಿದ್ದೇಶ್ ಅವರಿಗೆ ಫೋನ್ ಮಾಡಿದ್ದೆ, ನಮ್ಮ MP ಆಗಿದ್ದಂಥವರು. ಅವರು ಕೂಡ ಹೇಳಿದ್ರು, ನಮಗೆ ಅಲ್ಲಿ ಗ್ರಾಮಾಂತರದಲ್ಲಿ ಹೆಚ್ಚು ಓಟ್ ಬರುತ್ತೆ, ನಾವು ಗೆಲ್ತೀರಿ, ಅದನ್ನು ದಾವಣಗೆರೆಯನ್ನು ನಾವು ಗೆಲ್ತೀರಿ ಅನ್ನೋ ಮಾತನ್ನು ಹೇಳಿದರೆ. ಮತ್ತು ಬಾಗಲಕೋಟೆಯಲ್ಲಿ ಫೈಟ್ ನಡೀತಾ ಇದೆ, ನೋಡೋಣ, ಅದು ಕಾದು ನೋಡ್ತೀರಿ ಅದನ್ನು. ಇದು ಗೆಲ್ಲುವಂಥ ವಾತಾವರಣ ದಾವಣಗೆರೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಒಟ್ಟಾರೆ ದೇಶದ ಭದ್ರತೆಗೆ ಅಪಾಯ ಒಡ್ಡಿರ್ತಕ್ಕಂಥ ವೆಸ್ಟ್ ಬೆಂಗಾಲ್ ಮತ್ತು ಅಸ್ಸಾಂ ಇವತ್ತು ಬಿಜೆಪಿಯ ವಶ ಆಗೋದ್ರಿಂದ ದೇಶದ ಭದ್ರತೆ ಇನ್ನಷ್ಟು ಒಳ್ಳೆಯ ಭದ್ರತೆಯನ್ನು ಕೊಡುವಂಥದ್ದೇ ಕೇಂದ್ರ ಸರ್ಕಾರಕ್ಕೆ ಒಳ್ಳೆಯ ಅವಕಾಶ ಸಿಗ್ತಾ ಇದೆ. ನಾನು ಈ ಎಲ್ಲ ಬೆಳವಣಿಗೆ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಮ್ಮ ಕೇಂದ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಈ ಸಂದರ್ಭದಲ್ಲಿ ಮೊದಲ ಹಂತದ ಏನು ಲೀಡ್ ಬರ್ತಾ ಇದೆ ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ.